ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಟ್ಟದ ಬಳಿ ಲೇಡಿ ಹೆಣ, ಕೆರೆಯಲ್ಲಿ ಬಿದ್ದಿತ್ತು ಜೋಡಿ ಹೆಣ. ಥ್ರಿಲ್ಲಿಂಗ್ ಕ್ರೈಮ್ ಕಹಾನಿ ಭೇದಿಸಿದಂತ ಮಂಡ್ಯ ಪೊಲೀಸರು ಗಂಡ ಬಿಟ್ಟವಳನ್ನ ಲವ್ ಮಾಡಿ ಸುಟ್ಟು ಹಾಕಿದ ಪ್ರಿಯಕರ. ಜವನಹಳ್ಳಿ ಗುಡ್ಡದ ಬಳಿ ಸುಟ್ಟು ಕರಕಲಾಗಿದ್ದ ಮಹಿಳೆ ಶವ ಪತ್ತೆಯಾಗಿದೆ. ಮಳವಳ್ಳಿಯ ಸತ್ತೇಗಾಲ ರಸ್ತೆಯ ಜವನಹಳ್ಳಿ ಬೆಟ್ಟದ ಬಳಿ ಬಿದ್ದಿದ್ದಂತ ಹೆಣ. ಜೂನ್ 24ನೇ ತಾರೀಕು ಪತ್ತೆಯಾಗಿದ್ದಂತ ಮಹಿಳೆ ಶವದ ರಹಸ್ಯ ಬಯಲು ಮಾಡಿದ್ದಾರೆ ಪೊಲೀಸರು. ನಳಿನಿ ಎಂಬ ಪ್ರೇಯಸಿಯನ್ನ ಕೊಂದು ಸುಟ್ಟಾಕಿದ್ದ ಪ್ರಿಯಕರ ರಾಜಶೇಖರ್. ಬೆಂಗಳೂರಿನ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ನಳಿನಿ. ಆಕೆ ಜೊತೆಗೆ ಈತನಿಗೆ ಲವ್ ಆಗಿತ್ತು. ಕಳೆದ 1 ತಿಂಗಳ ಹಿಂದೆ ಮದುವೆ ವಿಚಾರವಾಗಿ ಇಬ್ಬರಿಗೂ ಜಗಳ ಆಗಿತ್ತಂತೆ. ನಳಿನಿಯ ಕೊಲೆಗೈದು ಶವ ತಂದು ಜವನಹಳ್ಳಿ ಗುಡ್ಡದ ಬಳಿ ಸುಟ್ಟಾಕಿದ್ದ ಈ ಕಿಲಾಡಿ. ಲಾಕ್ ಆಗಲ್ಲ ಅನ್ಕೊಂಡಿದ್ದ, ಬಟ್ ಮಂಡ್ಯ ಪೊಲೀಸರು ಈತನನ್ನ ಲಾಕ್ ಮಾಡಿ ಎಲ್ಲಾ ರಹಸ್ಯವನ್ನು ಕೂಡ ಭೇದಿಸಿದ್ದಾರೆ. ಮಹಿಳೆ ಕೊಲೆ ರಹಸ್ಯವನ್ನ ಬಯಲು ಮಾಡಿದಂತ ಇಟಿಯೋಸ್ ಕಾರು. ಟೋಲ್ ಪಾಸ್ ಆಗಿದ್ದ ಇಟಿಯೋಸ್ ಕಾರಿನ ಮೇಲೆ ಅನುಮಾನ ಮೂಡಿತ್ತು. 2 ಬಾರಿ ಬೆಳಕವಾಡಿ ಟೋಲ್ ಬಳಿ ಪ್ರತ್ಯಕ್ಷವಾಗಿದ್ದ ರಾಜಶೇಖರ್ ಕಾರು. ಎರಡು ಬಾರಿ ಆ ಟೋಲ್ ಗೇಟ್ ಬಳಿ ರಾಜಶೇಖರ್ ಕಾರು ಪ್ರತ್ಯಕ್ಷ ಆಗಿತ್ತು. ಕಾರಿನ ಮುಂದಿನ ಸೀಟಿನಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿದ್ದಂತ ಮಹಿಳೆ ಅಲ್ಲ, ಅದು ಮಹಿಳೆ ಶವ ಆಗಿತ್ತು. ನಳಿನಿಯನ್ನ ಕೊಲೆ ಮಾಡಿ ಜವನಹಳ್ಳಿ ಬೆಟ್ಟಕ್ಕೆ ತಂದು ಸುಟ್ಟಾಕಿರುವಂತ ರಾಜಶೇಖರ್ ಕಾರಿನ ಬಗ್ಗೆ ವಿಚಾರಿಸಿದಾಗ ಮಾರಿದ್ದೀನಿ ಅಂತ ಕತೆ ಕಟ್ಟಿದ್ದ. ಪೊಲೀಸರ ತನಿಖೆಗೆ ಹೆದರಿ ತಾಯಿಯೊಂದಿಗೆ ರಾಜಶೇಖರ್ ಆತ್ಮಹತ್ಯೆ. ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ಲೇಡಿ ಮರ್ಡರ್ ರಹಸ್ಯ. ಸದ್ಯ ಈ ಸಾವಿನ ಸತ್ಯ ಯಾರಿಗೂ ಗೊತ್ತಾಗಲ್ಲ ಅಂತ ಆತ ಅನ್ಕೊಂಡಿದ್ದ. ಆದ್ರೆ ಕೊನೆಗೂ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಮಹಿಳೆ ಕೊಲೆ ರಹಸ್ಯವನ್ನ ಬಯಲು ಮಾಡಿದ್ದೆ ಇಟಿಯೋಸ್ ಕಾರು. 2 ಬಾರಿ ಟೋಲ್ ಬಳಿ ಕಂಡಿತ್ತು ಈ ಕಾರು. ಅದರ ಜೊತೆಗೆ ಮುಂದಿನ ಸೀಟ್ನಲ್ಲಿ ಆಕೆಯ ಶವವನ್ನ ಮಲಗಿಸಿದ್ನಂತೆ ಆತ. ದಿನಾಂಕ 24 ಜೂನ್ ತಿಂಗಳಲ್ಲಿ ಸುಮಾರು ತಡರಾತ್ರಿ 12 ಗಂಟೆಯಲ್ಲಿ ಒಂದು ಕ್ರೈಮ್ ರಿಪೋರ್ಟ್ ಆಗ್ತದೆ. ಇದರಲ್ಲಿ ಒಂದು ಹೆಂಗಸು ಕಂಪ್ಲೀಟ್ಲಿ ಬರ್ನ್ಡ್ ಬಾಡಿ ಸಿಗುತ್ತೆ. ಬರೀ ಕೈ ಭಾಗ, ರಿಸ್ಟ್ ಏನಿದೆ, ವಾಚ್ ಭಾಗ ಏನಿದೆ ಅಷ್ಟು ಮಾತ್ರನೇ ಅನ್ಬರ್ನ್ಡ್ ಇರುತ್ತೆ. ಪೂರ್ತಿ ಬಾಡಿ ಪೂರ್ತಿ ಬರ್ನ್ ಆಗಿರುತ್ತೆ. ಇದರಲ್ಲಿ ನಮಗೆ ಸಿಕ್ಕಿದ್ದು 2 ಉಂಗುರ, ಸುಟ್ಟಿರುವಂಥದ್ದು 2 ಉಂಗುರ, ಒಂದು ವಾಚ್ ಮತ್ತು ಒಂದು ಹೇರ್ ಕ್ಲಿಪ್. ಇಷ್ಟೇ ಇರುತ್ತೆ. ಇನ್ನು ಟೋಟಲಿ ಅಲ್ಲಿ ಬಾಡಿ ಇಲ್ಲ ಅನ್ನೋದು ಕುರುಹು ಇರಲ್ಲ, ಅಷ್ಟು ಬರ್ನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಕವಾಡಿ ಕ್ರೈಮ್ ನಂಬರ್ 83/26 ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ಆಗಿದೆಯಾ ಒಂದು ಲೇಡಿದು, ಅದಕ್ಕೆ ಏನಾದ್ರು ಟ್ಯಾಲಿ ಆಗುತ್ತಾ ಅಂದ್ಬಿಟ್ಟು ಇದೇನು ಥಿಂಗ್ಸ್ ಸಿಕ್ಕಿತ್ತು ಅದನ್ನು ನಾವು ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಟೀಮ್ ಮಾಡಿ ಅದನ್ನು ಪ್ರಚಾರ ಮಾಡಿರ್ತೀವಿ. ಮತ್ತು ಈ ಒಂದು ಜಾಗದಲ್ಲಿ ಕರೆಕ್ಟ್ ಇನ್ಸಿಡೆಂಟ್ ಯಾವತ್ತಾಗಿದೆ ಗೊತ್ತಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ಹುಳು ಮೆಗೆಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಕರೆಕ್ಟಾಗಿ ಅದು ಒಂದು 2 to 3 ಡೇಸ್ ಬಿಟ್ವೀನಲ್ಲಿ ಯಾವೆಲ್ಲರೂ ಆಗಿರಬಹುದು ಅಂತ. ಸೊ 2 to 3 ಡೇಸಲ್ಲಿ ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳಿಗೂ ಟೀಮ್ ಮಾಡಿ ಕಳಿಸಿರ್ತೀವಿ ಮಿಸ್ಸಿಂಗ್ ಕೇಸ್ ಟ್ಯಾಲಿ ಮಾಡಲಿಕ್ಕೆ. ಆ ಸ್ಥಳದಲ್ಲಿ ನಾವು ನೆಕ್ಸ್ಟ್ ಡೇ ನಾವು ಹೋಗಿ ನೋಡಿದಾಗ ಒಂದು ಕೀನೂ ಸಹ ಅವ್ರದ್ದು ಪೂರ್ತಿ ಟೋಟಲಿ ಬರ್ನ್ಡ್ ಇರುತ್ತೆ, ಒಂದು ಕೀ. ಅದರಿಂದ ಯಾವುದಾದ್ರು ಒಂದು ಪ್ರತ್ಯೇಕವಾದ ರೂಮು ಅಥವಾ PG ಎಲ್ಲಾದರೂ ಅವ್ರ ವಾಸ ಇರ್ಬೋದು ಅಂತ ಗೊತ್ತಾಗುತ್ತೆ. ತದನಂತರ ಈ ಒಂದು ವಿಚಾರದಲ್ಲಿ ನಾವು ಯಾವುದಾದ್ರು PGಲಿ ಯಾರಾದರೂ ಮಿಸ್ ಆಗಿದ್ದಾರಾ ಅಥವಾ ಯಾವುದಾದ್ರೂ ಬಾಡಿಗೆ ಮನೆ ಮಾಡಿಕೊಂಡು ರೂಮಲ್ಲಿ ಎಲ್ಲಾದರೂ ಯಾರಾದರೂ ಮಿಸ್ ಆಗಿದ್ದಾರಾ ಅಂತ ಟ್ರೇಸ್ ಔಟ್ ಮಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಗುತ್ತೆ.
ಅದೇ ದಾರಿಯಲ್ಲಿ ಎಷ್ಟು ವೆಹಿಕಲ್ಸ್ ಪಾಸ್ ಆಗಿದೆ ಆ ದಿನ ಅದನ್ನು ಚೆಕ್ ಮಾಡಿದಾಗ ಒಂದು ವೆಹಿಕಲ್ ಅಂದರೆ ಎಲ್ಲ ವೆಹಿಕಲ್ಸನ್ನು ನಾವು ಎಲಿಮಿನೇಟ್ ಮಾಡ್ಕೊಳ್ತಾ ಬರ್ತೀವಿ. ಅದರಲ್ಲಿ ಒಂದು ವೆಹಿಕಲ್ ಯಾವುದೋ ಒಂದು ಬೇಟೆಗಾಗಿ ಹೋಗಿರ್ತಾರೆ, ಅವ್ರದ್ದು ಸಸ್ಪೆಕ್ಟ್ ಬರ್ತದೆ, ಅದನ್ನು ಎಲಿಮಿನೇಟ್ ಮಾಡ್ತೀವಿ. ತದನಂತರ ಇನ್ನೊಂದು ವೆಹಿಕಲ್ ಸಸ್ಪೆಕ್ಟ್ ಬರುತ್ತೆ, ಅವ್ರಿಗೂ ಫೋನ್ ಮಾಡಿ ಯಾವುದೋ ಒಂದು ಆಕ್ಸಿಡೆಂಟ್ ವೆಹಿಕಲ್ಗೆ ಇದು ಮಾಡ್ದಂಗೆ ಒಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಆ ವೆಹಿಕಲ್ ಓನರ್ ಬಂದು ರಾಜಶೇಖರ್ ಅಂತ, ಇವರು ಬಂದು ಉಪ್ಪರಹಳ್ಳಿ ತಮಿಳ್ನಾಡು ಅವರು. ಇವ್ರಿಗೆ ಎನ್ಕ್ವೈರಿ ಮಾಡಿದಾಗ ಇವ್ರು ಫಸ್ಟ್ ಏನು ಹೇಳ್ತಾರೆ, ಇವ್ರ ವೆಹಿಕಲ್ ಆಲ್ರೆಡಿ ಯಾರಿಗೋ ಮಾರಾಟ ಮಾಡಿರ್ತಾರೆ ಅಂತ ತಿಳಿಸಿರ್ತಾರೆ. ಆಮೇಲೆ ಅವರು ಆ ಕಡೆನೇ ಬಂದಿಲ್ಲ ಅಂತೇಳಿ ತಿಳಿಸಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಘವೇಂದ್ರ. ಈ ಒಂದು ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದೆ ರೋಚಕ ಅಂತ ಹೇಳ್ಬೋದು. ಹೆಂಗೆ ಇದೆಲ್ಲ ಸುಳಿವು ಸಿಕ್ಕಿದ್ದು, ಯಾವ ರೀತಿಯಾಗಿ ಪ್ರಕರಣ ಭೇದಿಸಿದ್ರು ಪೊಲೀಸರು ಅಂತ? ಎಸ್ ಸೌಖ್ಯ. ಏನು ಮಂಡ್ಯ ಜಿಲ್ಲೆಯಲ್ಲಿ, ಅದು ಕೂಡ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಏನು ಜವಗನಹಳ್ಳಿ ಏನು ಪ್ರದೇಶ ಇದೆ, ಆ ಒಂದು ಪ್ರದೇಶದಲ್ಲಿ ಜೂನ್ 24ರಂದು ಒಂದು ಮಹಿಳೆಯ ಶವ ಒಂದು ಅರಬಂದ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಪೊಲೀಸರು ಬಹಳ ಈ ಒಂದು ಪ್ರಕರಣವನ್ನ ತಾಂತ್ರಿಕ ಮತ್ತೆ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವುದು ನಿಜಕ್ಕೂ ಕೂಡ ಒಂದು ರೋಚಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನಕ್ಕೆ ಕೊಲೆಯಾಗಿದ್ದ ಮಹಿಳೆ ನಳಿನಿ ಇರ್ತಾಳೆ, ಈಕೆ ಬೆಂಗಳೂರು ಮೂಲದವಳಾಗಿದ್ದು ಈಕೆ ಒಂದು ಪಾರ್ಲರ್ ಅನ್ನ ನಡೆಸ್ತಾ ಇರ್ತಾಳೆ. ಈಕೆಯ ಪ್ರಿಯಕರಣ ಈಕೆಯ ಶವವನ್ನ, ಈಕೆಯನ್ನು ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿರುವಂತಹ ಪ್ರಕರಣ ಇದೀಗ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬಂದಿರುವಂತದ್ದು. ಯಾಕೆಂದ್ರೆ ಆ ದಿನ ಪತ್ತೆಯಾದಂತ ಏನು ಮೃತ ಮಹಿಳೆಯ ಶವ ಏನೈತೆ, ಆ ಶವ ಸಂಪೂರ್ಣವಾಗಿ ಬಹುಶಃ ಸುಮಾರು 75% ಸುಟ್ಟಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತೆ. ಆ ಸ್ಥಳದಲ್ಲಿ ಅವರಿಗೆ ಸಿಕ್ಕಂತ ಕೇವಲ ಎವಿಡೆನ್ಸ್ಗಳು ಕೇವಲ ಒಂದು ಕೀ ಮತ್ತೆ ಕಿವಿಯೋಲೆ ಹಾಗೂ ಸಣ್ಣ ಪುಟ್ಟ ಕೈಗಡಿಯಾರ ವಸ್ತುಗಳು ಮಾತ್ರ ಆಗಿರುತ್ತೆ. ಈ ಒಂದು ವಸ್ತುಗಳನ್ನೇ ಅವರು ತನಿಖೆಗೆ ಬಳಸಿಕೊಂಡು ಆ ಒಂದು ಪ್ರಕರಣ ಬೇಯಿಸಿದ್ದು ನಿಜಕ್ಕೂ ಕೂಡ ಒಂದು ಮಂಡ್ಯ ಪೊಲೀಸರ ಒಂದು ಸಾಧನೆ ಸರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕೊಲೆಯಾದಂತ ಮಹಿಳೆ ಏನ್ ನಳಿನಿ ಇರ್ತಾಳೆ, ಈಕೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ತಮಿಳುನಾಡಿನ ರಾಜಶೇಖರ್ ಎನ್ನುವ ವ್ಯಕ್ತಿಯ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ. ಈಕೆಯನ್ನ ಮದುವೆ ಆಗುವಂತ ಆತನ ಒತ್ತಾಯಿಸಿರ್ತಾಳೆ. ಆ ಒಂದು ಒತ್ತಾಯಕ್ಕೆ ಕಾರಣಕ್ಕೆ ಈಕೆಯನ್ನ ಆತ ಕೊಲೆ ಮಾಡಿರ್ತಾನೆ ಅನ್ನೋದು ಈಗ ಪೊಲೀಸರ ಒಂದು ತನಿಖೆಯಿಂದ ಬಯಲಿಗೆ ಬಂದಿರುವಂತದ್ದು. ಯಾಕೆಂದ್ರೆ ಈ ಆರೋಪಿ ಏನ್ ರಾಜಶೇಖರ್ ಇದ್ದಾನೆ, ಈತ ಜೂನ್ 24ರಂದು ಈಕೆಯನ್ನ ಮಾದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆಯ ಸ್ನೇಹಿತರು ಮತ್ತೆ ಇನ್ನೊಬ್ಬರಿಗೆ ತಿಳಿಸಿ ಆಕೆಯನ್ನ ಕರ್ಕೊಂಡು ಬಂದಿರ್ತಾನೆ ಪಿಜಿಯಿಂದ. ಆದ್ರೆ ಆಕೆಯನ್ನ ಸಾಯಿಸಿ ಈತ ಸ್ಥಳೀಯರೊಬ್ಬರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾನೆ. ಏನು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರಿಗೆ ನನ್ನ ಕಣ್ಮುಂದೆ ನನ್ನ ಲವರ್ ಅನ್ನ ಯಾರೋ ಸಾಯಿಸ್ಬಿಟ್ಟು ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಪ್ರಕರಣವನ್ನ ಆ ಗ್ರಾಮ ಪಂಚಾಯತ್ ಸದಸ್ಯರು ಪೊಲೀಸರಿಗೆ ತಿಳಿಸಿ ಅಂತ ಹೇಳಿದ್ರು ಕೂಡ ಆತ ಯಾವುದೇ ರೀತಿಯಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಡದೆ ಹೋಗಿರ್ತಾನೆ. ಈ ಒಂದು ಪ್ರಕರಣ ಪೊಲೀಸರು 8 ತಂಡಗಳಾಗಿ ರಚಿಸಿ ಈ ಒಂದು ಪ್ರಕರಣವನ್ನು ಬೇಯಿಸಿರ್ತಾರೆ. ಯಾಕೆಂದ್ರೆ ಆ ಒಂದು ಕೊಲೆಗೆ ಸಿಕ್ಕಂತ ಸಾಕ್ಷ್ಯಗಳಿಂದಲೇ ಈ ಒಂದು ಪ್ರಕರಣವನ್ನು ಬೇಯಿಸುವುದು ನಿಜಕ್ಕೂ ಕೂಡ ಪೊಲೀಸರ ಒಂದು ಸವಾಲು ಅಂತ ಹೇಳ್ಬೋದು. ಯಾಕೆಂದ್ರೆ ಆ ದಿನ ಏನು ಮಳವಳ್ಳಿ ಚೆಕ್ ಪೋಸ್ಟ್ ಏನಿರುತ್ತೆ, ಆ ಚೆಕ್ ಪೋಸ್ಟ್ ಅಲ್ಲಿ ಕಾರಿನ ಒಂದು ನಂಬರ್ನ ಆಧಾರದ ಮೇಲೆ ಈ ಒಂದು ಪ್ರಕರಣವನ್ನ ಬೇಯಿಸಿರ್ತಾರೆ. ಯಾಕೆಂದ್ರೆ ಆ ಒಂದು ಕಾರ್ ಇಟಿಎಸ್ ಕಾರ್ ಆಗಿರುತ್ತೆ. ಆ ಇಟಿಎಸ್ ಕಾರು ಆ ಒಂದು ಚೆಕ್ ಪೋಸ್ಟ್ ಅಲ್ಲಿ 2 ಬಾರಿ ಓಡಾಡಿರುತ್ತೆ. ಆದ್ರೆ ಈ ಒಂದು ಪ್ರಕರಣವನ್ನ ವಿಚಾರಣೆಗಾಗಿ ಆತನ ಕರೆದಾಗ ಆತ ತಾನು ಮೊದಲು ಕಾರನ್ನ ಮಾರ್ಬಿಟ್ಟಿದ್ದೀನಿ, ನಾನು ಆ ಒಂದು ಕಡೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾವಾಗ ಪೊಲೀಸರು ಈತಗೆ ಮತ್ತೆ ಪ್ರಕರಣವನ್ನ ಬೆನ್ನತ್ತಿ ಪೊಲೀಸರು ಕರೆ ಮಾಡ್ತಿದ್ರು, ಈತ ಕೂಡ ಜೂನ್ 28ರಂದು ತನ್ನ ತಾಯಿಯೊಂದಿಗೆ ಕೆರೆಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಇದೀಗ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರಾಜಶೇಖರ್ ಕೂಡ ಮೃತಪಟ್ಟಿದ್ದಾನೆ. ಆಕೆಯ ತಾಯಿಯೊಂದಿಗೆ ಈತ ಜೂನ್ 22 ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿರುವಂತದ್ದು. ಈ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿದಂತ ಮಂಡ್ಯ ಪೊಲೀಸರು ಇದೀಗ ಈ ಒಂದು ಪ್ರಕರಣದಲ್ಲಿ ಇದ್ದಂತ ಒಂದು ಪ್ರಕರಣ ಬಯಲಿಗೆಳೆದು ಈ ಕೊಲೆಯನ್ನ ರಹಸ್ಯವನ್ನು ಕೂಡ ಬೇಯಿಸಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ.